ನಮಸ್ಕಾರ ಸ್ನೇಹಿತರೆ, ಶ್ರೀರಾಮಚಂದ್ರಪುರ ಮಠದ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಶ್ರೀರಾಮಚಂದ್ರಪುರ ಮಠವು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿರುವ ಒಂದು ಪ್ರಮುಖ ಮಠವಾಗಿದೆ. ಇದು ಪ್ರಮುಖವಾದ ಹವ್ಯಕ ಬ್ರಾಹ್ಮಣರ ಮಠವಾಗಿದೆ. ಈ ಮಠಕ್ಕೆ ಸಾಕಷ್ಟು ಭಕ್ತಾದಿಗಳಿದ್ದು ಇಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಜನರು ಆಗಮಿಸುತ್ತಾರೆ. ಇಲ್ಲಿನ ವಾತಾವರಣವು ತುಂಬ ಸುಂದರವಾಗಿದೆ. ಇದು ಪಶ್ಚಿಮ ಘಟ್ಟದಲ್ಲಿರುವ ಪ್ರಮುಖವಾದ ಒಂದು ನೆಲೆಯಾಗಿದೆ. ಇದರ ಇತಿಹಾಸವನ್ನು ಹೇಳಬಹುದಂತ ಹೇಳಿದರೆ, ಶ್ರೀ ಶಂಕರಾಚಾರ್ಯರು 1300 ವರ್ಷಗಳ ಹಿಂದೆ ಗೋಕರ್ಣದಲ್ಲಿ ರಘುತ್ತಮ ಮಠವನ್ನು ಸ್ಥಾಪಿಸಿದರು. ತಮ್ಮ ಶಿಷ್ಯರಾದ ಶ್ರೀ ವಿದ್ಯಾನಂದ ಆಚಾರ್ಯರನ್ನು ಮೊದಲ ಪೀಠಾಧಿಗಳನ್ನಾಗಿ ನೇಮಿಸಿರುತ್ತಾರೆ. ಪರಂಪರೆ ಮುಂದುವರಿಯುತ್ತಾ ಬರುತ್ತದೆ. ಅದು ಕೂಡ ಈ ಮಠದಲ್ಲಿ 12ನೇ ಪೀಠಾಧಿಪತಿಗಳಾಗಿ ಶಿವಮೊಗ್ಗ ಜಿಲ್ಲೆ ಹೊಸನಗರದ ಕಾರಣಗಿರಿ ಸಮೀಪಕ್ಕೆ ಸ್ಥಳಾಂತರಿಸಿರುತ್ತಾರೆ. ತದನಂತರ ಈ ಮಠವು ಶ್ರೀರಾಮಚಂದ್ರಪುರ ಮಠವೆಂದೇ ಪ್ರಸಿದ್ಧವಾಗಿದೆ. ನಮ್ಮ ಈ ಮಠವು ಅವಿಚ್ಛಿನ್ನ ಮಠವಾಗಿದೆ. ಈ ಮಠದಲ್ಲಿ ಇಂದು ಬಹಳಷ್ಟು ವಿದ್ಯಾರ್ಥಿಗಳು ತಾವು ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದಾರೆ. ಈ ಶ್ರೀರಾಮಚಂದ್ರ, ಲಕ್ಷ್ಮಣ, ಸೀತಾ ಮೂರ್ತಿಯನ್ನು ಕೂಡ ಈ ಮಠದಲ್ಲಿ ನಾವು ನೋಡಬಹುದಾಗಿದೆ. ಗುಡಿಯ ಮುಂದೆ ಆಂಜನೇಯನ ದೇವಸ್ಥಾನವೂ ಕೂಡ ಸುಂದರವಾಗಿದೆ. 1969ರಲ್ಲಿ ಈ ಮಠವು ಸ್ಥಾಪನೆಯಾಯಿತು. ಇಲ್ಲಿ ಗುರುಗಳು ಕೂತು ಧ್ಯಾನ ಮಾಡುವ ಸ್ಥಳವನ್ನು ಕೂಡ ನಾವು ನೋಡಬಹುದಾಗಿದೆ. ಇಲ್ಲಿಯ ವಾತಾವರಣವೇ ತುಂಬ ಸುಂದರ. ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯ ಇವರ ಮೂರ್ತಿಯನ್ನು ನೋಡಬಹುದಾಗಿದೆ. ಇಲ್ಲಿಯ ಪೀಠಾಧಿಪತಿಗಳು ಶ್ರೀ ರಾಘವೇಶ್ವರ ಭಾರತೀ ತೀರ್ಥ ಸ್ವಾಮಿಗಳಾಗಿದ್ದಾರೆ. ಇವರು ಈ ಪ್ರಸ್ತುತ ಈಗಿನ ಪೀಠಾಧಿಕಾರಿಗಳು ಕೂಡ ಹೌದಾಗಿದೆ. ಇಲ್ಲಿಯ ಸುಂದರವಾದ ತುಳಸಿ ಕಟ್ಟೆ ಮತ್ತು ಗುರುಗಳ ದರ್ಶನಕ್ಕೆ ಹೋಗುವ ದಾರಿಯನ್ನು ಸಹ ನಾವು ನೋಡಬಹುದಾಗಿದೆ. ಹೀಗೆ ನಾವು ಮೆಟ್ಟಿಲನ್ನು ಏರುತ್ತಾ ಮೇಲಕ್ಕೆ ಸಾಗಿದಾಗ ನಮಗೆ ಸಿಗುವುದೇ ಶ್ರೀ ರಾಘವೇಶ್ವರ ಗುರುಗಳ ಸನ್ನಿಧಿಯಾಗಿದೆ. ಇಲ್ಲಿ ಶ್ರೀ ರಾಘವೇಶ್ವರ ಗುರುಗಳ ಒಂದು ಮೂರ್ತಿಯನ್ನು ಸ್ಥಾಪಿಸಲಾಗಿದ್ದು, ಸ್ವತಃ ರಾಘವೇಶ್ವರರೇ ಕುಳಿತಿದ್ದಾರೇನೋ ಎಂಬಂಥ ಒಂದು ಭಾಸವು ನಮಗೆ ಉಂಟಾಗುತ್ತದೆ. ಹಾಗೂ ಈ ದೇವಸ್ಥಾನದ ಕಳಶ ಗೋಪುರವು ನೋಡಲು ಸುಂದರ. ಹಾಗೆ ಇಲ್ಲಿನ ವಾತಾವರಣವು ಮಲೆನಾಡು ಶೈಲಿಯ ಕಟ್ಟಡವೂ ಕೂಡ ಕಣ್ಮನವನ್ನು ಸೆಳೆಯುತ್ತದೆ. ಆದಿಗುರು ಶಂಕರಾಚಾರ್ಯರ ಫೋಟೋ ಮತ್ತು ಶಿವಲಿಂಗದ ಫೋಟೋ ಹಾಗೂ ಎಲ್ಲ ಗುರುಗಳ ಎಲ್ಲ ಗುರುಗಳ ಹೆಸರಿನ ಫಲಕವನ್ನು ಇಲ್ಲಿ ನೋಡಬಹುದಾಗಿದೆ. ನೋಡಿ, ಹಾಗೆ ಕೊನೆಯದಾಗಿ ಈಗ ಪ್ರಸ್ತುತ ಇರುವಂತಹ ಗುರುಗಳು ಶ್ರೀ ರಾಘವೇಶ್ವರ ಭಾರತೀ ತೀರ್ಥರು. ನೀವು ಕೂಡ ಈ ಸ್ಥಳಕ್ಕೆ ಒಮ್ಮೆ ಭೇಟಿ ನೀಡಿ ಈ ಸ್ಥಳದವನ್ನು ಆನಂದವನ್ನು ಪಡೆಯಬಹುದಾಗಿದೆ. ಹಾಗೆ ನೋಡುತ್ತಾ ಸಾಗಿದರೆ ಶ್ರೀ ಸೀತಾರಾಮಚಂದ್ರರ ದೇವಸ್ಥಾನ ಮತ್ತು ಅದರ ಮುಂಭಾಗದಲ್ಲಿ ಶಿವಲಿಂಗವೂ ಸಹ ಸ್ಥಾಪಿಸಲಾಗಿದೆ. ಹಾಗೆ ಇಲ್ಲಿನ ಆಚಾರ್ಯವನವು ಸುಂದರವಾಗಿ ನೋಡುಗರ ಕಣ್ಮನವನ್ನು ಸೆಳೆಯುತ್ತದೆ. ಇದೀಗ ಅದರ ಕೆಲಸ ಕಾರ್ಯಗಳು ನಡೆಯುತ್ತಾ ಸಾಗಿದೆ. ಆಚಾರ್ಯವನದ ಮಧ್ಯಭಾಗದಲ್ಲಿ ಆದಿಗುರು ಶಂಕರಾಚಾರ್ಯರ ಅಮೃತಶಿಲಾ ಕಲ್ಲಿನಿಂದ ಸ್ಥಾಪಿಸಿದ ವಿಗ್ರಹವನ್ನು ನಾವು ನೋಡಬಹುದಾಗಿದೆ. ಅದರ ಸುತ್ತಲೂ ಇರುವಂತಹ ಸಣ್ಣ ಸಣ್ಣ ಶಿವಲಿಂಗದ ಗುಡಿಯನ್ನು ಸಹ ನೋಡಬಹುದಾಗಿದೆ. ಇದರ ಕೆಲಸ ಇನ್ನೂ ಸಾಗುತ್ತಲೇ ಇದೆ. ಇನ್ನೂ ಸುಂದರವಾಗಿ ಇದನ್ನು ಸ್ಥಾಪಿಸುತ್ತಾರೆ. ಇದೇ ಪಕ್ಕದಲ್ಲಿರುವಂತಹ ಶಾರದಾ ದೇವಿ ದೇವಸ್ಥಾನವನ್ನು ನಾವಿಲ್ಲಿ ನೋಡಬಹುದು. ಶಾರದೆ ಮಾತೆಯೂ ಸಹ ಇಲ್ಲಿ ಆಸೀನಳಾಗಿದ್ದಾಳೆ. ಆಕೆಯನ್ನು ಸಹ ಅಮೃತಶಿಲೆಯಲ್ಲಿ ಕೆತ್ತಲಾಗಿದೆ. ಮಿತ್ರರೇ, ತಾವೂ ಸಹ ಈ ಮಠಕ್ಕೆ ಒಮ್ಮೆ ಭೇಟಿ ನೀಡಿ ಇದರ ಸೌಂದರ್ಯವನ್ನು ಸವಿದು ಮತ್ತು ಈ ಮಠದ ಪವಿತ್ರತೆಯನ್ನು ಮತ್ತು ಈ ಮಠದ ವೈಭವವನ್ನು ತಾವೂ ಸಹ ನೋಡಿ ತಿಳಿದುಕೊಳ್ಳಬಹುದು ಮತ್ತು ಆನಂದಿಸಲೂಬಹುದು. ಧನ್ಯವಾದ. ನಮಸ್ಕಾರಗಳು.